ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಮೇ 5 ಶುಕ್ರವಾರದಂದು ಸಂಜೆ 4:30ಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟೊಂದು ಬಿರುಗಾಳಿ, ಮಳೆ, ಮಿಂಚು ಎಷ್ಟೊಂದು ಹೇಗೆ ಬರ್ತಾ ಇದೆ ಅಂತ. ಪೂರ್ತಿ ಮೈಸೂರಿನಲ್ಲಿ ಮಳೆ ಆರ್ಭಟ ಇತ್ತು ಸ್ನೇಹಿತರೆ. ಇವಾಗ ನೀವು ನೋಡ್ತಾ ಇರೋದು ನಮ್ಮೂರು ಅಂಚಿಯಾದ ವಾತಾವರಣ. ಸ್ನೇಹಿತರೆ, ಮಳೆ ಸ್ಟಾರ್ಟ್ ಆಗಿದ್ದು 4:30ಕ್ಕೆ, ಆದರೆ 1 ಅವರ್ ಪೂರ್ತಿ 6 ಗಂಟೆವರೆಗೂ ತುಂಬಾ ಮಳೆ ಬಿದ್ದಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಭಯಂಕರವಾದ ಬಿರುಗಾಳಿ ಮಳೆ ಬರ್ತಾ ಇದೆ ಅಂತ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಬಿರುಗಾಳಿಗೆ ನಮ್ಮ ಮನೆಯ ವರಾಂಡದಲ್ಲಿರುವಂಥ ಚೇರ್ ಆಗಿರ್ಬೋದು, ಸೈಕಲ್ ಎಲ್ಲ ಚೆಲ್ಲಪಿಲ್ಲಿ ಆಗಿಬಿಟ್ಟಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನೋಡಿದ್ರಲ್ಲ, ಆಚೆ ಎಲ್ಲ ಚಲಪಿಲ್ಲಿ ಆಗಿದ್ದ ವಸ್ತುಗಳನ್ನೆಲ್ಲ ನೀಟಾಗಿ ಎತ್ತಿಟ್ಟು ಒಳಗಡೆ ಬಂದ್ವಿ. ಇವಾಗ ಸಂಜೆ ಆಗ್ತಾ ಬಂತು. ಅದಕ್ಕೆ ಬೆಡ್ ರೋಸ್ಟ್ನ ಮಾಡಿಸ್ಕೊತಾ ಇದ್ವಿ. ಮತ್ತು ನನ್ನ ತಮ್ಮಗೆ ಕೂಡ ಬೆಡ್ ರೋಸ್ಟ್ ಎಲ್ಲ ಇಷ್ಟ. ಸ್ನೇಹಿತರೆ, ಈ ಒಂದು ಚಳಿಯ ವಾತಾವರಣದಲ್ಲಿ ಬೆಡ್ ರೋಸ್ಟ್ ಜೊತೆಗೆ ಹಾರ್ಲಿಕ್ಸ್ ಹಾಲು ಸಖತ್ ಮ್ಯಾಚಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ನಾನು ಮಳೆಯ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮಳೆ ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಸಮುದ್ರ ಮಹಾಸಾಗರಗಳ ನೀರು ಆವಿಯಾಗಿ ಆಕಾಶ ತಲುಪಿ ಅಲ್ಲಿ ಮೋಡಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಮೋಡಗಳ ಸಾಂದ್ರತೆ ಹೆಚ್ಚಿ ಮತ್ತು ಅಲ್ಲಿನ ವಾತಾವರಣ ತಂಪಾದಾಗ ಮೋಡಗಳ ತೇವಾಂಶ ಹನಿಗೂಡಿ ಭೂಮಿಯನ್ನು ಸೇರುತ್ತದೆ. ನೆಲದ ಮೇಲೆ ಹೀಗೆ ಬಿದ್ದ ನೀರು ಹಳ್ಳ, ನದಿಗಳ ಮೂಲಕ ಮತ್ತೆ ಸಾಗರವನ್ನು ತಲುಪುವುದು. ಈ ಚಕ್ರ ಮತ್ತೆ ಮುಂದುವರಿಯುವುದು. ಇದನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಜಲಚಕ್ರ ಎಂದು ಕರೆಯಲಾಗುತ್ತದೆ. ನೆಲದ ಮೇಲಿನ ಮರ ಗಿಡಗಳು ಸಹ ಗಣನೀಯ ಪ್ರಮಾಣದಲ್ಲಿ ತೇವಾಂಶ ವಾತಾವರಣಕ್ಕೆ ಸೇರಿಸುತ್ತವೆ. ಸ್ನೇಹಿತರೆ, ಯುರೋಪಿನಲ್ಲಿ UK ದೇಶವು ಹೆಚ್ಚಾಗಿ ಮಳೆಯನ್ನು ಕಾಣುತ್ತವೆ. ಇಲ್ಲಿ ವರ್ಷದಲ್ಲೇ ಮಳೆ ಬೀಳುವ ದಿನಗಳು ಸಹ ಅಧಿಕ. ಇಲ್ಲಿನ ಕರಾವಳಿಯಲ್ಲಿ ವಾರ್ಷಿಕ 40 ಅಂಗುಲದಿಂದ 100 ಅಂಗುಲವರೆಗೂ ಮಳೆ ಬೀಳುತ್ತದೆ. ಆದರೆ ಬೆಲ್ಜಿಯಂನ ಬರ್ಗೆನ್ ನಗರವು ಯುರೋಪಿನಲ್ಲಿ ಅತ್ಯಧಿಕ ಸರಾಸರಿ ವಾರ್ಷಿಕ ಮಳೆ ಅಂದರೆ 88 ಅಂಗುಲ ಬೀಳುವ ಪ್ರದೇಶವಾಗಿದೆ. ಎಲ್ಲ ಸಸ್ಯ ರಾಜಿಗಳಿಗೂ ನೀರಿನ ಅವಶ್ಯಕತೆ ಇರುವುದರಿಂದ ಮಳೆಯು ಸಸ್ಯಗಳ ಬೆಳವಣಿಗೆಯ ಮೇಲೆ ಅತಿ ಮುಖ್ಯ ಪರಿಣಾಮವನ್ನು ಬೀಳುತ್ತದೆ. ಆದರೆ ಸಸ್ಯಗಳು ನಿಗದಿತ ಪ್ರಮಾಣ ಮತ್ತು ನಿಯಮಿತ ಅವಧಿಯಲ್ಲಿ ನೀರನ್ನು ಬಯಸುವುದರಿಂದ ಅತಿ ಕಡಿಮೆ ಅತಿ ಹೆಚ್ಚು ಮಳೆ ಎರಡೂ ಸಸ್ಯಗಳಿಗೂ ಹಾನಿಕರ. ಬರದ ವಾತಾವರಣವು ಸಸ್ಯ ಸಂಕುಲವನ್ನು ಸಂಪೂರ್ಣ ನಾಶ ಮಾಡಿದರೆ ಅತಿ ಮಳೆಯು ಸಸ್ಯಗಳಲ್ಲಿ ರೋಗಗಳನ್ನುಂಟು ಮಾಡಬಹುದು ಮತ್ತು ಹಾನಿಕಾರಕ ಶಿಲೀಂಧ್ರಗಳ ಉತ್ಪತ್ತಿಗೆ ಕಾರಣವಾಗಬಹುದು. ಪ್ರತಿ ಜಾತಿಯ ಗಿಡವು ನಿಗದಿತ ಪ್ರಮಾಣದ ನೀರಿನ ಆಸರೆಯಲ್ಲಿ ಮಾತ್ರ ಉತ್ತಮ ಬೆಳವಣಿಗೆಗೆ ತೋರುವುದು. ವಿಶ್ವದಲ್ಲಿ ಎಲ್ಲ ದೇಶಗಳು ವ್ಯವಸಾಯಕ್ಕೆ ಮಳೆಯನ್ನು ನಾನಾ ಪ್ರಮಾಣದಲ್ಲಿ ಅವಲಂಬಿಸಿವೆ. ಭಾರತದಲ್ಲಿ ಕೃಷಿಯು ಮಳೆಯ ಮೇಲೆ ಬಹಳಷ್ಟು ಅವಲಂಬಿಸಲಾಗಿರುತ್ತದೆ. ಹತ್ತಿ, ಭತ್ತ, ಎಣ್ಣೆ ಬೀಜಗಳು ಬೆಳೆಗಳು ಸಂಪೂರ್ಣ ಮಳೆಯನ್ನೇ ನೆಚ್ಚಿವೆ. ಮಳೆಗಾಲದ ಆರಂಭವು ಕೆಲವೇ ದಿನಗಳಷ್ಟು ವ್ಯತ್ಯಾಸವಾದರೂ ದೇಶದ ಆರ್ಥಿಕ ಸ್ಥಿತಿಯ ಮೇಲೆ ಗಂಭೀರ ಪರಿಣಾಮವನ್ನುಂಟು ಮಾಡಬಹುದು.
ಸೊ ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಎಲ್ಲರಿಗೂ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.